ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ತ್ರಿಭುಜಗಳು ಅಧ್ಯಾಯದಲ್ಲಿ ಇಂದಿನ ತರಗತಿಯಲ್ಲಿ ಕೋನ ನಿರ್ಧಾರಕ ಗುಣದ ಪ್ರಮೇಯವನ್ನು ಸಾಧಿಸಿದ್ವಿ ಮತ್ತು SAS ನಿರ್ಧಾರಕ ಗುಣ ಮತ್ತು SSS ನಿರ್ಧಾರಕ ಗುಣ, ಭಾವು ಮತ್ತು ಕೋನ ಈ ನಿರ್ಧಾರಕ ಗುಣಗಳ ಬಗ್ಗೆ ಕೂಡ ತಿಳ್ಕೊಂಡಿದ್ವಿ. ಈಗ ಈ ಒಂದು ನಿರ್ಧಾರಕ ಗುಣಗಳ ಮೇಲಿನ ಲೆಕ್ಕಗಳನ್ನು ನಾವು ಅಭ್ಯಾಸ ಲೆಕ್ಕಗಳನ್ನು ಈಗ ನಾವು ಬಿಡಿಸೋಣ ಮಕ್ಕಳ. ಇದರಲ್ಲಿ ಮೊದಲನೇ ಲೆಕ್ಕ ತಗೊಳ್ತಿದ್ದೀನಿ ನಾನು. ಇಲ್ಲಿ ಚಿತ್ರ ಅವರೇ ಕೊಟ್ಟಿದ್ದಾರೆ, ತ್ರಿಭುಜದ ಚಿತ್ರ ಕೊಟ್ಟಿದ್ದಾರೆ. ಒಂದು ತ್ರಿಭುಜ ABC, ಇನ್ನೊಂದು ತ್ರಿಭುಜ PQR. ಇಲ್ಲಿ A ಕೋನ 80 ಡಿಗ್ರಿ ಕೊಟ್ಟಿದ್ದಾರೆ ಮತ್ತು ಅವುಗಳ ಬಾಹುಗಳ ಅಳತೆಯನ್ನು ಕೊಟ್ಟಿದ್ದಾರೆ ಮತ್ತು B ಕೋನ 60 ಡಿಗ್ರಿ ಕೊಟ್ಟಿದ್ದಾರೆ. AB ಬಾಹುವಿನ ಅಳತೆ 3.8, ಇದು 12 ಇದೆ, ಇದು 7.6, ಇದು 6, 3√6. ಈ ಚಿತ್ರವನ್ನು ಕೊಟ್ಟಿದ್ದಾರೆ. ಈ ಚಿತ್ರದಲ್ಲಿ ಕೋನ P ಕಂಡುಹಿಡಿಯಿರಿ, ಕೋನ P ಕಂಡುಹಿಡಿಯಿರಿ ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ನೋಡಿ, ಈಗ ನಾವು ಮಾಡುವಂಥ ಲೆಕ್ಕ ನಿರ್ಧಾರಕ ಗುಣ, 3 ನಿರ್ಧಾರಕ ಗುಣಗಳನ್ನು ನಾವು ಬಳಸ್ಕೊಂಡು ಮಾಡುವ ಈ 3 ನಿರ್ಧಾರಕಗಳಲ್ಲಿ ಯಾವ ನಿರ್ಧಾರಕ ಗುಣ ಇದು ಕನ್ವಯ ಆಗುತ್ತೆ ಅಂತ ನಾವು ನೋಡಿಕೊಂಡು ಲೆಕ್ಕವನ್ನು ಬಿಡಿಸಬೇಕು. ನೋಡಿ, ಈ ತ್ರಿಭುಜ ABC ಮತ್ತು ತ್ರಿಭುಜ PQR ನಲ್ಲಿ A ಕೋನ B ಕೋನ, ತ್ರಿಭುಜ ABC ನಲ್ಲಿ 2 ಕೋನ ಕೊಟ್ಟಿದ್ದಾರೆ ಮತ್ತು AB ಬಾಹು ಕೊಟ್ಟಿದ್ದಾರೆ, ಇಲ್ಲಿ PR ಕೊಟ್ಟಿದ್ದಾರೆ, PQ ಕೊಟ್ಟಿದ್ದಾರೆ, RQ ಕೊಟ್ಟಿದ್ದಾರೆ. ಅದು ಏನು ಕೊಟ್ಟಿದ್ದಾರೆ ಫಸ್ಟ್ ನೋಡ್ಕೊಳ್ಳೋಣ. ಕೋನ A ಕೊಟ್ಟಿದ್ದಾರೆ 80 ಡಿಗ್ರಿ, ಕೋನ B ಕೊಟ್ಟಿದ್ದಾರೆ 60 ಡಿಗ್ರಿ, 2 ಕೋನ ಕೊಟ್ಟಿದ್ದಾರೆ. ಮತ್ತು ABC ತ್ರಿಭುಜದಲ್ಲಿ ತ್ರಿಭುಜ ABCಯಲ್ಲಿ ಕೋನ ABಯ ಬಾಹುವಿನ ಉದ್ದ 3.8 ಇದೆ, BCಯ ಉದ್ದ 6 ಸೆಂಟಿಮೀಟರ್ ಇದೆ, ACಯ ಉದ್ದ 3√3 ಇದೆ. ಅದೇ ಥರ ತ್ರಿಭುಜ PQR ನಲ್ಲಿ PR ಉದ್ದದ ಅಳತೆ 6√3 ಇದೆ, PQನ ಅಳತೆ 12 ಇದೆ, RQನ ಅಳತೆ 7.6 ಇದೆ. ನಾವು ಫಸ್ಟ್ ಈ 2 ತ್ರಿಭುಜಗಳ ಬಾಹುಗಳನ್ನು ನೋಡಿ, ಈ 2 ತ್ರಿಭುಜಗಳು ಸಮರೂಪ ತ್ರಿಭುಜಗಳಾಗಿದೆಯಾ ಅಂತ ಹೇಳಿ ನಾವು ಫಸ್ಟ್ ನೋಡೋಣ. ಬಾಹುಗಳನ್ನು ನೋಡೋಣ ಮಕ್ಕಳ. ನೋಡಿ, PR BC ಬಾಹುವಿಗೆ ಅನುರೂಪವಾದ PQ ಬಾಹು ಇದೆ, ಅವುಗಳ ಅನುಪಾತ ಮಾಡೋಣ. BC / PQ ಎಷ್ಟು ಬರುತ್ತೆ? 6/12, 1/2 ಬಂತು. ನೆಕ್ಸ್ಟ್, ಈ ತ್ರಿಭುಜ ABC ನಲ್ಲಿ AB ಬಾಹು, ತ್ರಿಭುಜ PQR ನಲ್ಲಿ RQ ಬಾಹು ಅನುರೂಪವಾದ ಬಾಹುವಾಗಿದೆ. ಹಾಗಾಗಿ 3.8 / 7.6, 3.8 38 38 76 ಆಗುತ್ತೆ. ಹಾಗಾಗಿ ಎಷ್ಟು ಬಂತು? 1/2. ನೆಕ್ಸ್ಟ್, ತ್ರಿಭುಜ ABC ನಲ್ಲಿ AC ಬಾಹು, ತ್ರಿಭುಜ PQR ನಲ್ಲಿ PR ಬಾಹು ಅನುರೂಪವಾಗಿದೆ. ಆ ಬಾಹುಗಳಂತೆ ತಗೊಳ್ಳಿ, 3√3 / 6√3 ಕ್ಯಾನ್ಸಲ್, 3 ಇದು ಕೂಡ ಏನು ಬಂತು? 1/2 ಬಂತು. ಹಾಗಾದ್ರೆ ತ್ರಿಭುಜ ABC ನಲ್ಲಿರುವಂತಹ AB / RQ ಮತ್ತು BC / PQ ಮತ್ತು AC / PR ಈ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿದೆ. ಅವುಗಳ ಅನುಪಾತ ಸಮನಾಗಿದೆ. ಆದ್ದರಿಂದ ಮತ್ತು ಅವುಗಳ ನಾವು ಯಾವ ಒಂದು ಇಲ್ಲಿ ನಿರ್ಧಾರಕ ಗುಣ ಬಳಸ್ಕೋಬೇಕಾಗುತ್ತೆ. ಒಂದು ತ್ರಿಭುಜದ 3 ಬಾಹು ಇನ್ನೊಂದು ತ್ರಿಭುಜದ 3 ಅನುರೂಪ ಬಾಹುಗಳಿಗೆ ಸಮಾನುಪಾತದಲ್ಲಿದ್ದರೆ ಅವುಗಳ ಅನುರೂಪ ಕೋನಗಳು ಕೂಡ ಸಮನಾಗಿರುತ್ತೆ. ಹಾಗಾದರೆ ಆ 2 ತ್ರಿಭುಜಗಳು ಸಮರೂಪವಾಗಿರುತ್ತೆ. ಹಾಗಾದರೆ ಬಾಹು ನಿರ್ಧಾರಕ ಗುಣದ ಪ್ರಕಾರ ತ್ರಿಭುಜ ABC ನಲ್ಲಿರುವ A ಕೋನಕ್ಕೆ ಅನುರೂಪವಾದ ಕೋನ ಯಾವುದು ಮಕ್ಕಳ? R ಕೋನ ಆಗುತ್ತೆ. ಹೌದಾ? Aಗೆ ಯಾವುದು? R ಕೋನ ಆಗುತ್ತೆ, Bಗೆ Q ಕೋನ ಆಗುತ್ತೆ,
ಅದೇ ರೀತಿ ಕೋನ ಸಿಗೆ ಯಾವುದಾಗುತ್ತೆ, ಕೋನ ಪಿ ಆಗುತ್ತೆ. ಅನುರೂಪ ಕೋನ ಅವುಗಳು ಕೂಡ ಸಮ ಆಗುತ್ತೆ. ಹಾಗಾದ್ರೆ ಎ ಕೋನ ಆರ್ ಕೋನ ಸಮ ಅಂದರೆ ಎಷ್ಟು ಡಿಗ್ರಿ, 80 ಡಿಗ್ರಿ. ಕೋನ ಬಿಗೆ ಕೋನ ಕ್ಯೂ ಸಮ ಇದೆ ಅಂದರೆ ಅದು ಎಷ್ಟು ಡಿಗ್ರಿ, 60 ಡಿಗ್ರಿ. ಹಾಗಾದ್ರೆ ಕೋನ ಸಿ ಇಸ್ ಈಕ್ವಲ್ ಟು ಕೋನ ಪಿ ಇರೋದ್ರಿಂದ ನಾವು ಫಸ್ಟ್ ಏನ ಕಂಡುಕೋಬೇಕು, ಕೋನ ಸಿ ನ ಕಂಡುಕೋಬೇಕು. ಇದು ಯಾವ ಪ್ರಮಾಣ, ನಿರ್ಧಾರಕ ಗುಣ ಎಸ್ 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 ನಿರ್ಧಾರಕ ಗುಣದ ಪ್ರಕಾರ ಆಯತ ತ್ರಿಭುಜಗಳು ಸಮರೂಪವಾಗಿರೋದ್ರಿಂದ ನಾನು ಅನುರೂಪ ಕೋನಗಳು ಸಮ. ಆದ್ದರಿಂದ ನಾವೀಗ ಕೋನ ಸಿ ಅನ್ನ ಕಂಡುಹಿಡಿಯೋಣ. ತ್ರಿಭುಜ ಎ ಬಿ ಸಿ ನಲ್ಲಿ, ತ್ರಿಭುಜ ಎ ಬಿ ಸಿ ನಲ್ಲಿ ನೋಡಿ 2 ಕೋನ ಗೊತ್ತಿದೆ, ಒಳಕೋನ. ತ್ರಿಭುಜದ 3 ಒಳಕೋನಗಳ ಮೊತ್ತ ಎಷ್ಟು ಮಕ್ಕಳು, ತ್ರಿಭುಜದ 3 ಒಳಕೋನಗಳ ಮೊತ್ತ 180 ಡಿಗ್ರಿ. ಸೊ ಕೋನ ಎ ಎಷ್ಟು ಗೊತ್ತಿದೆ, 80. ಕೋನ ಬಿ 60. ಹಾಗಾದ್ರೆ ಕೋನ ಸಿ ಕಂಡುಹಿಡ್ಕೊಳ್ಳೋಣ. 80 + 60 140. ಕೋನ ಸಿ ಅನ್ನ ಎಡಗಡೆ ಅಲ್ಲೇ ಹಿಡ್ಕೊಂಡು ಪ್ಲಸ್ 140 ಆ ಕಡೆ ಹೋದ್ರೆ -140. -140 180 140 ಕಳೆದ್ರೆ 40 ಡಿಗ್ರಿ. ಹಾಗಾದ್ರೆ ಸಿ ನ ಕೋನ ಎಷ್ಟು ಬಂತು ಮಕ್ಕಳ, 40 ಡಿಗ್ರಿ. ಕೋನ ಸಿ ಇಕ್ವಲ್ ಕೋನ ಪಿ ಆಗಿರೋದ್ರಿಂದ ಪಿ ನ ಕೋನ ಕೂಡ ಎಷ್ಟು ಡಿಗ್ರಿ, 40 ಡಿಗ್ರಿ. ಹಾಗಾದ್ರೆ ಈ ಅನುರೂಪ ಭಾವಗಳ ಸಮಾನುಪಾತದಲ್ಲಿರೋದ್ರಿಂದ ಈ 2 ತ್ರಿಭುಜಗಳು ಏನು, ಸಮರೂಪ ತ್ರಿಭುಜಗಳು. ತ್ರಿಭುಜ ಎ ಬಿ ಸಿ ಸಮರೂಪ ತ್ರಿಭುಜ ಪಿ ಕ್ಯೂ ಆರ್ ಅಂತ ಹೇಳಿ, ಆದ್ದರಿಂದ ಅನುರೂಪ ಕೋನಗಳು ಸಮ. ಹಾಗಾದ್ರೆ ಸಿ ಕೋನಕ್ಕೆ ಅನುರೂಪವಾಗಿರೋದು ಯಾವುದು ಮಕ್ಕಳ, 40 ಡಿಗ್ರಿ. 40ರಿಂದ ಇದು ಕೂಡ ಎಷ್ಟು ಡಿಗ್ರಿ ಬರುತ್ತೆ, 40 ಡಿಗ್ರಿ. ಸೊ ಈ ರೀತಿ ನಾವು ಕೋನ ನಿರ್ಧಾರ ಭಾವ ನಿರ್ಧಾರಕ ಗುಣವನ್ನ ಇಲ್ಲಿ ಬಳಸಿಕೊಂಡು ಲೆಕ್ಕವನ್ನ ಬಿಡಿಸಿದ್ವಿ. ಈ ರೀತಿ ಯಾವುದೇ ಒಂದು ತ್ರಿಭುಜದಲ್ಲಿ ಯಾವುದೇ ನಿರ್ಧಾರಕ ಗುಣವನ್ನು ಆಧಾರದ ಮೇಲೆ ಕೊಡಬಹುದು. ನಾವು ಅದನ್ನು ಸರಿಯಾಗಿ ಗಮನಿಸಿ ಯಾವ ಭಾವಕ್ಕೆ ಯಾವ ಭಾವ ಅನುಕೂಲ ಅಂತ ಸರಿಯಾಗಿ ನಾವು ಗಮನಿಸಿ ಗುರುತಿಸಿ ಅದನ್ನು ನಾವು ನಿರ್ಧಾರ ಮಾಡಬೇಕು. ಮುಂದಿನ ಇನ್ನೊಂದು ಲೆಕ್ಕವನ್ನು ನೋಡೋಣ. ಇಲ್ಲಿ ಒಂದು ಎಣಿಕೆ ರೂಪದ ಒಂದು ಲೆಕ್ಕ ಇದೆ ನೋಡಿ. 90 ಸೆಂಟಿಮೀಟರ್, ಇದು ಎಕ್ಸಾಮ್ ಅಲ್ಲಿ ಬಂದಿರುವಂತಹ ಲೆಕ್ಕ. 90 ಸೆಂಟಿಮೀಟರ್ ಎತ್ತರವಿರುವ ಹುಡುಗಿಯೊಬ್ಬಳು 1.2 ಮೀಟರ್ ಪರ್ ಸೆಕೆಂಡ್ ಜವದಲ್ಲಿ ಒಂದು ದೀಪದ ಕಂಬವೊಂದರ ಬುಡದಿಂದ ಹೊರ ನಡೆಯುತ್ತಾಳೆ. ದೀಪವು ನೆಲದಿಂದ 3.6 ಮೀಟರ್ ಎತ್ತರದಲ್ಲಿದ್ದರೆ 4 ಸೆಕೆಂಡ್ಗಳ ನಂತರ ಅವಳ ನೆರಳಿನ ಉದ್ದ ಕಂಡುಹಿಡಿಯಿರಿ. ಅವಳ ನೆರಳಿನ ಉದ್ದವೇನು ಅಂತ ಹೇಳಿ ಪ್ರಶ್ನೆ ಕೇಳ್ತಾರೆ. ಉದ್ದವೇನು ಈ ಥರದ್ದು ಲೆಕ್ಕ ನಿಮಗೆ ಎಕ್ಸಾಮ್ಗಳ ಪರೀಕ್ಷೆಯಲ್ಲಿ 2 ಮಾರ್ಕ್ಸ್ ಕೇಳ್ತಾರೆ. ನಾವು ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ. 90 ಸೆಂಟಿಮೀಟರ್ ಎತ್ತರವಿರುವ ಹುಡುಗಿ, ಅವಳು 1.2 ಮೀಟರ್ ಪರ್ ಸೆಕೆಂಡ್ ಜವದಲ್ಲಿ ಒಂದು ದೀಪದ ಕಂಬ ಇದೆ. ಅದರ ಬುಡದಿಂದ ಏನ್ ಮಾಡ್ತಾ ಇದ್ದಾಳೆ, ನಡ್ಕೊಂಡು ಹೋಗ್ತಾ ಇದ್ದಾಳೆ. ಯಾವ ಸ್ಪೀಡಲ್ಲಿ, ಯಾವ ಜವದಲ್ಲಿ, 1.2 ಮೀಟರ್ ಪರ್ ಸೆಕೆಂಡ್ ಜವದಲ್ಲಿ. ದೀಪವು ನೆಲದಿಂದ ಎಷ್ಟು ಮೀಟರ್ ಎತ್ತರದಲ್ಲಿದೆ, 3.6 ಮೀಟರ್ ಎತ್ತರದಲ್ಲಿದ್ದರೆ ಆ 4 ಸೆಕೆಂಡ್ಗಳ ನಂತರ ಅವಳ ನೆರಳಿನ ಉದ್ದವೇನು? ನಾವು ಇದನ್ನ ಒಂದು ಚಿತ್ರ ರೂಪದಲ್ಲಿ ಹಾಕೋಣ. ಈಗ ದೀಪದ ಕಂಬ ಬೇಡ, ಒಂದು ಲೈನ್ ಹಾಕೋಣ. ದೀಪದ ಕಂಬ ಅಂತ ನೋಡಿ. ಎ ಒಂದು ದೀಪದ ಕಂಬ, ಅದರ ಎತ್ತರ ಕೊಟ್ಟಿದ್ದಾರೆ ನೋಡಿ. ದೀಪವು ನೆಲದಿಂದ 3.6 ಮೀಟರ್ ಎತ್ತರದಲ್ಲಿದೆ. ಇದರ ಎತ್ತರ ಎಷ್ಟು, 3.6 ಮೀಟರ್. ಎ ಬಿ ಅನ್ನೋದು ದೀಪದ ಕಂಬವಾಗಿದೆ. ಪರಿಹಾರ: ಎ ಬಿ ದೀಪದ ಕಂಬ
ದೀಪದ ಕಂಬ ಎ ಬಿ ಇಸ್ ಈಕ್ವಲ್ ಟು ಎಷ್ಟು ಮೀಟರ್? 3.6 ಮೀಟರ್. ಇದು ನೆಲ ಅಂತ ನೆಲ. 90 ಸೆಂಟಿಮೀಟರ್ ಎತ್ತರವಿರುವ ಹುಡುಗಿಯೊಬ್ಬಳು 1.2 ಮೀಟರ್ ಪರ್ ಸೆಕೆಂಡ್ ಜವಾಬ್ದಾರಿ ದೀಪದ ಕಂಬ ಅದರ ಬುಡ, ಇದು ಬುಡ, ಇದೆ ದೀಪದ ಕಂಬದ ಬುಡ. ಇದು ಎಷ್ಟಿರುತ್ತೆ? 90 ಡಿಗ್ರಿ ಇದೆ. ಈ ಕಂಬವು ನೆಲಕ್ಕೆ ಲಂಬವಾಗಿದೆ. ಈ ಒಂದು ಬುಡದಿಂದ ಇವಳು ಏನ್ ಮಾಡ್ತಾ ಇದ್ದಾಳೆ? ವೇಗವಾಗಿ 1.2 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಹೋಗ್ತಾ ಇದ್ದಾಳೆ. 4 ಸೆಕೆಂಡ್ ನಂತರ ಅಂದ್ರೆ 4 ಸೆಕೆಂಡ್ ಆದ್ರೂ ಎಲ್ಲ ಒಂದು ಕಡೆ ಬಂದು ನಿಲ್ತಾಳೆ, ಎಲ್ಲ ನಿಂತ್ಕೊಂಡಿದ್ದಾಳೆ. ಅದ ನಂತರ ಅವಳು ನಿಂತಿದ್ದಾಳಲ್ಲ, ಅಲ್ಲಿಂದ ಅವಳ ನೆರಳಿನ ಉದ್ದವನ್ನು ಕಂಡು ನೋಡಿ. ಎ ಬಿ ಇರೋದು ದೀಪದ ಕಂಬದ ಎತ್ತರ ಆದರೆ ಹುಡುಗಿಯ ಉದ್ದ ಎತ್ತರ ಎಷ್ಟು? ಸಿ ಡಿ ಅಂತ ತಗೋಣ. ಅವಳು ಎಷ್ಟು ಸೆಂಟಿಮೀಟರ್ ಎತ್ತರದಲ್ಲಿದ್ದಾಳೆ? 90 ಸೆಂಟಿಮೀಟರ್ ಎತ್ತರದಲ್ಲಿದ್ದಾಳೆ. ಹಾಗಾದ್ರೆ ಇದು ಎ ಬಿ ದೀಪದ ಕಂಬದ ಎತ್ತರ, ಸಿ ಡಿ ಹುಡುಗಿಯ ಎತ್ತರ, ಡಿ ಅನ್ನೋದು ಅವಳ ನೆರಳಿನ ಉದ್ದ. ಈ ಉದ್ದವನ್ನ ಕಂಡಿಬೇಕು. ಅದನ್ನು ನಾವು ಎಕ್ಸ್ ಅಂತ ತಗೋಣ. ಇದನ್ನು ನಾನು ಸೇರಿಸ್ತೀನಿ. ಇದನ್ನು ನಾನು ಸೇರಿಸಿದಾಗ ಇದು ಒಂದು ತ್ರಿಭುಜಾಕಾರಕ್ಕೆ ಬರುತ್ತೆ. ಆಗಲಿ ಡಿ ಅನ್ನೋದೇನು? ನೆರಳಿನ ಉದ್ದ. ಎ ಬಿ ಅನ್ನೋದು ಕಂಬದ ಎತ್ತರ, ಸಿ ಡಿ ಅನ್ನೋದು ಹುಡುಗಿಯ ಎತ್ತರ, ಡಿ ಅನ್ನೋದು ಅವಳ ನೆರಳಿನ ಉದ್ದ. ಈಗ ಇದು 3.6 ಮೀಟರ್ ಇದೆ ದೀಪದ ಕಂಬ. ಹುಡುಗಿಯ ಎತ್ತರ ಏನಿದೆ? ಸಿ ಡಿ ಎಷ್ಟಿದೆ? 90 ಸೆಂಟಿಮೀಟರ್ ಇದೆ. ಸೆಂಟಿಮೀಟರ್ ಇದೆ ಇದು. ಅದನ್ನು ನಾವು ಮೀಟ್ರಿಗೆ ಕನ್ವರ್ಟ್ ಮಾಡೋಣ. ನೋಡಿ, 1 ಮೀಟರ್ ಅಂದರೆ ಎಷ್ಟು ಸೆಂಟಿಮೀಟರ್ ಮಕ್ಕಳ? 100 ಸೆಂಟಿಮೀಟರ್. ಹೌದಾ? ಅಥವಾ 100 ಸೆಂಟಿಮೀಟರ್ ಇಸ್ ಈಕ್ವಲ್ ಟು ಎಷ್ಟು? 1 ಮೀಟರ್. 90 ಸೆಂಟಿಮೀಟರ್ಗೆ ಈಗ ನಾನು ಇದು ಮೀಟರ್ ಇರೋದ್ರಿಂದ ಇದನ್ನು ಕೂಡ ಮೀಟ್ರಿಗೆ ಕನ್ವರ್ಟ್ ಮಾಡ್ತೀನಿ. ಎರಡು ಯೂನಿಟ್ಗಳು, ಏಕಮಾನಗಳು ಒಂದೇ ಇದರಲ್ಲಿರಬೇಕು. 90 ಸೆಂಟಿಮೀಟರ್ ಇಸ್ ಈಕ್ವಲ್ ಟು ಎಷ್ಟು ಮೀಟರ್ ಗೊತ್ತಿಲ್ಲ. ಈಗ ಕಂಡಿಬೇಕು ಅಂದರೆ ಎರಡನ್ನು ಓರೆ ಗುಣಾಕಾರ ಮಾಡಿ. ಎಕ್ಸ್ ಇಂಟು 100 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 90 ಇಂಟು 1 90. ಹಾಗಾದರೆ ಇದು ಎಕ್ಸ್ ಆಗಿದೆ. ಎಕ್ಸ್ ಈಕ್ವಲ್ಸ್ 90 ಡಿವೈಡೆಡ್ ಬೈ 100. ಹಾಗಾದರೆ 90 ಸೆಂಟಿಮೀಟರ್ನ ನಾವು ಮೀಟ್ರಿಗೆ ಕನ್ವರ್ಟ್ ಮಾಡಬೇಕಾದ್ರೆ 90ನ್ನ ಏನು ಮಾಡಬೇಕು? 100ರಿಂದ ಏನು ಮಾಡಬೇಕು? ಭಾಗಿಸ್ಬೇಕು. ಅಷ್ಟು ಮೀಟ್ರ್ ಆಗುತ್ತೆ. 10 ಕ್ಯಾನ್ಸಲ್. 9/10 ಅಂದರೆ ಎಷ್ಟು? 0.9 ಮೀಟರ್. ಈ ರೀತಿ ನಾವು ಮೀಟ್ರನ್ನ ಸೆಂಟಿಮೀಟ್ರಿಗೆ ಸೆಂಟಿಮೀಟರ್ನ ಮೀಟ್ರಿಗೆ ಕನ್ವರ್ಟ್ ಮಾಡಬೇಕು ಅಂದರೆ 1 ಸೆಂಟಿಮೀಟ್ರಿಗೆ 1 ಮೀಟ್ರಿಗೆ 100 ಸೆಂಟಿಮೀಟರು ಅಥವಾ 100 ಸೆಂಟಿಮೀಟ್ರಿಗೆ 1 ಮೀಟರ್ ಆದರೆ 90 ಸೆಂಟಿಮೀಟ್ರಿಗೆ ಎಷ್ಟು ಮೀಟರು ಅಂದಾಗ 100ನ್ನ ನಾವು ಏನು ಮಾಡಬೇಕು? ಅದರಿಂದ ಭಾಗಿಸ್ಬೇಕು ಅಂತ ಗೊತ್ತಾಯಿತು. ಈಗ ಎರಡು ಏಕಮಾನಗಳು ಸರಿ ಹೋಯಿತು. ಇಲ್ಲಿ ಏನಿದು ಜವಾ ಕೊಟ್ಟಿದ್ದಾರೆ? 4 ಸೆಕೆಂಡ್ ಕೊಟ್ಟಿದ್ದಾರೆ. ನೋಡಿ, ಬುಡದಿಂದ 4 ಸೆಕೆಂಡ್ ಆದಮೇಲೆ ಅವಳು ಒಂದು ಜಾಗ ಬಂದು ನಿಲ್ತಾಳೆ. ಅದು ಆ ಜಾಗ ಹೋಗ್ಬೇಕಾದ್ರೆ ಯಾವ ಸ್ಪೀಡಲ್ಲಿ ಬರ್ತಾಳೆ? 1.2 ಮೀಟರ್ ಪರ್ ಸೆಕೆಂಡ್ ಜವದಲ್ಲಿ ಬರ್ತಾ ಇದ್ದಾಳೆ. ಹಾಗಾದರೆ ನಮಗೆ ಇದರ ಉದ್ದ ಇದು ಎಷ್ಟು? ಅವಳು ವೇಗ ಅಥವಾ ಜವ ಎಷ್ಟು? 1.2 ಮೀಟರ್. ಕಾಲ ಕೊಟ್ಟಿದ್ದಾರೆ 4 ಸೆಕೆಂಡ್. ಹಾಗಾದರೆ ಚಲಿಸಿದ ದೂರ ನಾವು ಕಂಡುಹಿಡಿಯೋಣ. ಬುಡದಿಂದ ಅವಳು ಬಂದು ನಿಂತಿದ್ದಾಳಲ್ಲ ಡಿ ಪಾಯಿಂಟ್ಗೆ, ಅಲ್ಲಿಗೆ ಎಷ್ಟು ದೂರವನ್ನು ಚಲಿಸಿದಾಳೆ ಇದನ್ನು ಕಂಡುಹಿಡಿಬೇಕು. ಬಿ ಡಿಯನ್ನು ಕಂಡುಹಿಡಿಬೇಕು ಅಂದರೆ ನಮಗೆ ಗೊತ್ತು, ನಿಮ್ಮ ಭೌತಶಾಸ್ತ್ರದಲ್ಲಿ ಗೊತ್ತಿದೆ, ಚಲಿಸಿದ ದೂರ ಇಸ್ ಈಕ್ವಲ್ ಟು ಅಥವಾ ಜವ ಇಸ್ ಈಕ್ವಲ್ ಟು ಚಲಿಸಿದ ದೂರ ಡಿವೈಡ್ ಬೈ ತೆಗೆದುಕೊಂಡ ಕಾಲ. ನಮಗೆ ಜವ ಗೊತ್ತು, ಕಾಲ ಗೊತ್ತಿದೆ. ಹಾಗಾದರೆ ಚಲಿಸಿದ ದೂರ ಇಸ್ ಈಕ್ವಲ್ ಟು ಏನಾಗುತ್ತೆ ನೋಡಿ, ಹುಡುಗಿಯು ದೀಪದ ಕಂಬದ ಬುಡದಿಂದ ಚಲಿಸಿದ ದೂರ ಇಸ್ ಈಕ್ವಲ್ ಟು ಏನಾಗುತ್ತೆ ನೋಡಿ, ಇಲ್ಲಿ ಜವ ಇಸ್ ಈಕ್ವಲ್ ಟು ಏನಪ್ಪ ಸೂತ್ರ? ದೂರ, ಚಲಿಸಿದ ದೂರ ಡಿವೈಡ್ ಬೈ ಕಾಲ, ತೆಗೆದುಕೊಂಡ ಕಾಲ. ನನಗೀಗ ಚಲಿಸಿದ ದೂರ ಬೇಕು ಅಂದರೆ ಕಂಡಿಬೇಕಾದ್ರೆ ಅದನ್ನೇ ಬಿಟ್ಟು ಡಿವೈಡ್ ಬೈ ಕಾಲ ಈ ಕಡೆ ಬಂದಾಗ ಏನಾಗುತ್ತೆ? ಈಕ್ವಲ್ಸಿಂದ ಈ ಕಡೆ ಬಂದಾಗ ಇಂಟು ಆಗುತ್ತೆ. ಹಾಗಾದರೆ ಜವ ಇಂಟು ಕಾಲ ಇಸ್ ಈಕ್ವಲ್ ಟು ಏನು? ಚಲಿಸಿದ ದೂರ. ನೋಡಿ ಸೂತ್ರವನ್ನು ನಾವು ಯಾವ್ದು ಕಂಡಿಬೇಕು? ಈಗ ಚಲಿಸಿದ ದೂರ ಕಂಡಿಬೇಕು. ಅದು ಅಂಶದಲ್ಲಿದೆ
ಛೇದದಲ್ಲಿ ಹಾಗೆ ಬಿಡ್ತೀನಿ. ಡಿವೈಡ್ ಬೈ ಕಾಲ ಮತ್ತು ಛೇದದಲ್ಲಿದೆ, ಓರೆ ಗುಣಾಕಾರ ಮಾಡಿದಾಗ ಏನಾಗುತ್ತೆ, ಇಂಟು ಆಗುತ್ತೆ. ಹಾಗಾದ್ರೆ ಜವ ಇಂಟು ಕಾಲ ಆಗುತ್ತೆ. ಹಾಗಾದ್ರೆ ಚಲಿಸಿದ ದೂರದ ಸೂತ್ರ ಏನು, ಜವ ಇಂಟು ಕಾಲ. ಜವ ಇಂಟು ಕಾಲ. ಈಗ ಜವ ಎಷ್ಟು, ಜವ ಕೊಟ್ಟಿದ್ದಾರೆ ಎಷ್ಟು ಅಂತ 1.2 ಮೀಟರ್ ಪರ್ ಸೆಕೆಂಡ್ ಇದೆ. ಇಂಟು ಕಾಲ ಎಷ್ಟು, 4 ಸೆಕೆಂಡ್ ಇದೆ. ಸೆಕೆಂಡ್ ಸೆಕೆಂಡ್ ಕ್ಯಾನ್ಸಲ್ ಆಗುತ್ತೆ. 12 4 ಎಷ್ಟು, 12 4 48. ಒಂದು ಸಂಖ್ಯೆ ಅದನ್ನ ಪಾಯಿಂಟ್ ಇಟ್ಟರೆ 4.8 ಮೀಟರ್. ಹಾಗಾದ್ರೆ ಈ ನೆಲದ ದೀಪದ ಬುಡದಿಂದ ನಾವು ಡಿ ವರೆಗೂ ಎಷ್ಟು ದೂರ ಚಲಿಸ್ತಾಳೆ, 4.8 ಮೀಟರ್ ದೂರವನ್ನ ಚಲಿಸಿದ್ದಾಳೆ ಅಂತ ಹೇಳಿ ಗೊತ್ತಾಯ್ತು. ಸೊ ಈ ರೀತಿ ನಾವು ಇದನ್ನ ಕಂಡುಹಿಡಿಯಬೇಕು. ನೋಡಿ, ಇಲ್ಲಿ ಎರಡು ತ್ರಿಭುಜ ಬಂತು. ತ್ರಿಭುಜ CDE ಮತ್ತು ತ್ರಿಭುಜ ABE. ನೋಡಿ, ಇದು ಲಂಬ ಕೋನವಿದೆ, ಈ ಡಿನು ಕೂಡ ಏನು ಲಂಬ ಕೋನ. ಅನುರೂಪ ಅನುರೂಪ ಕೋನಗಳು ಸಮನಾಗಿರೋದ್ರಿಂದ ಈ ಕೋನ ಕೂಡ ಸಮ ಇರುತ್ತೆ. ನೋಡಿ, ಈ ತ್ರಿಭುಜದ CDE ತ್ರಿಭುಜದಲ್ಲಿ ಇ ಅನ್ನೋದು ಈ ತ್ರಿಭುಜಕ್ಕೂ ಮತ್ತು ABC ತ್ರಿಭುಜಕ್ಕೂ ಸಾಮಾನ್ಯ ಕೋನ ಮತ್ತು ಇವೆರಡು ಅನುರೂಪ ಕೋನ ಇರೋದ್ರಿಂದ ಕೋನ ನಿರ್ಧಾರಕ ಗುಣದ ಪ್ರಕಾರ ಆ ಎರಡು ತ್ರಿಭುಜಗಳು ಏನು ಸಮರೂಪ ತ್ರಿಭುಜಗಳು. ಸಮರೂಪ ತ್ರಿಭುಜ ಅಂದಮೇಲೆ ಅನುರೂಪ ಭಾವಗಳೇನಾಗಿರ್ತವೆ, ಸಮಾನುಪಾತದಲ್ಲಿ ಇರುತ್ತೆ. ಈಗ ನಾವು ಸಮರೂಪ ತ್ರಿಭುಜವನ್ನ ತೋರಿಸೋದಕ್ಕೆ ಏನನ್ನ ತಗೊಂಡಿದೀವಿ, ಯಾವ್ದನ್ನ ತಗೊಂಡಿದೀವಿ, ತ್ರಿಭುಜ ABE ಮತ್ತು ತ್ರಿಭುಜ ಏನು CDEಗಳಲ್ಲಿ ಈ ಎರಡು ತ್ರಿಭುಜಗಳು ಏನೇನು ಸಮ ಇದೆ, ಕೋನ B ಕೋನ D ಎಷ್ಟು ಡಿಗ್ರಿ, 90 ಡಿಗ್ರಿ. ಒಂದು ತ್ರಿಭುಜದಲ್ಲಿ ಎರಡು ಕೋನಗಳು ಸಮ. ನೆಕ್ಸ್ಟ್ ಇ ಅನ್ನೋದು ಉಭಯ ಸಾಮಾನ್ಯ. ಇ ಅನ್ನೋದೇನು ಎರಡಕ್ಕೂ ಕೂಡ ಸಾಮಾನ್ಯ ಶೃಂಗ ಆಗಿದೆ, ಉಭಯ ಸಾಮಾನ್ಯ. ದೇರ್ಫೋರ್ ಏನು ಹೇಳ್ಬೋದು, ತ್ರಿಭುಜ ABE ಸಮರೂಪ ತ್ರಿಭುಜ CDE ಕಾರಣ AAA ನಿರ್ಧಾರಕ ಗುಣ. ನೋಡಿ, ಒಂದು ತ್ರಿಭುಜದಲ್ಲಿ ಎರಡು ಕೋನಗಳು ಇನ್ನೊಂದು ತ್ರಿಭುಜದ ಎರಡು ಅನುರೂಪ ಕೋನಗಳಿಗೆ ಸಮನಾಗಿದ್ರೆ ಆ ಎರಡು ತ್ರಿಭುಜಗಳು ಏನು ಸಮರೂಪ ತ್ರಿಭುಜ. ಸಮರೂಪ ತ್ರಿಭುಜ ಅಂದ್ರೆ ಅನುರೂಪ ಭಾವಗಳೇನಾಗಿರ್ತವೆ, ಸಮಾನುಪಾತದಲ್ಲಿ ಇರ್ತವೆ. ನೋಡಿ, ತ್ರಿಭುಜ ABE ನಲ್ಲಿ ABಗೆ ಅನುರೂಪವಾದ ಭಾವ ಯಾವುದು, CD. ಅದೇ ರೀತಿ ABಗೆ ಅನುರೂಪವಾದ CD, Bಗೆ ಅನುರೂಪವಾದ ಯಾವುದು, DE. ದತ್ತ ತ್ರಿಭುಜ ABಗೆ ಅನುರೂಪ ಯಾವುದು, CD. BEಗೆ ಅನುರೂಪ ಯಾವುದು, DE. ರೀಸನ್ ಏನು, ಸಮರೂಪ ತ್ರಿಭುಜ ಆಗಿರೋದ್ರಿಂದ ಅನುರೂಪ ಭಾವಗಳು ಸಮಾನುಪಾತದಲ್ಲಿ ಇರ್ತವೆ. ಈಗ ನಾವು AB ಮತ್ತು CD ಜಾಗಗಳ ಬೆಲೆ ಹಾಕೋಣ. AB ಎಷ್ಟಿದೆ, 3.6 ಇದೆ. ಮಾಡೋಣ, AB ಎಷ್ಟಿದೆ, 3.6 ಡಿವೈಡ್ ಬೈ CD ಅಂದ್ರೆ ಎಷ್ಟಿದೆ, 90 ಸೆಂಟಿಮೀಟರ್ ಅಂದ್ರೆ ಎಷ್ಟು ಬಂತು, 0.9. ಅದು ಬರೀ 0.9 ಅಂತ 0.9. BE ಎಷ್ಟು, 4.8 ಪ್ಲಸ್ ಎಕ್ಸ್. ಯಾಕೆಂದ್ರೆ BE ಅಂದ್ರೆ BD ಪ್ಲಸ್ DE ಆಗಿರೋದ್ರಿಂದ 4.8 ಪ್ಲಸ್ ಎಕ್ಸ್, DE ಅಂದ್ರೆ ಎಕ್ಸ್. ಪಾಯಿಂಟ್ ಅನ್ನು ರಿಮೂವ್ ಮಾಡೋಣ. ಇಲ್ಲೂ ಒಂದು ಸಂಖ್ಯೆ ಅಂತ ಪಾಯಿಂಟ್ ಆಚೆ ಬರುತ್ತೆ, ಇಲ್ಲೂ ಒಂದು ಸಂಖ್ಯೆ ಅಂತ ಪಾಯಿಂಟ್ ಆಚೆ ಬರುತ್ತೆ. ಹಾಗಾದ್ರೆ ಇದು 36 ಆಗುತ್ತೆ, ಇದು 9 ಆಗುತ್ತೆ. 9 4. ಹಾಗಾದ್ರೆ ಇದೇನು ಬರುತ್ತೆ, 4 ಆಗುತ್ತೆ. ಈ ಎಕ್ಸ್ ಅನ್ನು ಓರೆ ಗುಣಾಕಾರ ಮಾಡಿದ್ರೆ 4x 4.8 ಪ್ಲಸ್ ಎಕ್ಸ್ ಆಗುತ್ತೆ. ಪ್ಲಸ್ ಎಕ್ಸ್ ಈ ಕಡೆ ಬಂದ್ರೆ ಮೈನಸ್ ಎಕ್ಸ್ ಆಗುತ್ತೆ. = 4. 4x ಅಲ್ಲಿ 1x ನ ಕಳೆದ್ರೆ 3x ಆಗುತ್ತೆ. = 4.8. x ನ ಕಂಡಿರಬೇಕು, ಅದಲ್ಲೇ ಇಟ್ಕೋಣ. ಇಂಟು 3 ಈ ಕಡೆ ಬಂದ್ರೆ ಡಿವೈಡ್ ಬೈ 3 ಆಗುತ್ತೆ. 3 ಇಂದ ಬಾಕ್ಸ್ ಅನ್ನ 3 3 4 1 ಅಂದ್ರೆ 3 ಈ ಕಡೆ ಬರುತ್ತೆ. 3.8 ಆಗುತ್ತೆ. ಸರಿ, 3 3 4 3 ಅಂದ್ರೆ 1 ಉಳಿಯುತ್ತೆ. 1 ಆ ಕಡೆ ಬಂದ್ರೆ 18 ಆಗುತ್ತೆ. 3 6 18. ಒಂದು ಸಂಖ್ಯೆಯಿಂದ ಪಾಯಿಂಟ್ ಇಟ್ಟರೆ ಅದರಿಗೆ ಎಷ್ಟಾಗುತ್ತೆ, 1.6 ಮೀಟರ್. ಹಾಗಾದ್ರೆ ಎಕ್ಸ್ ಅಂದ್ರೆ ನಾವೇನು ತಗೊಂಡಿದ್ವಿ, ಎಕ್ಸ್ ಅಂದ್ರೆ ಆ ರೀತಿಯ ನೆರಳಿನ ಉದ್ದ ಡಿ, ನೆರಳಿನ ಉದ್ದ ಎಕ್ಸ್ ಅಂತ ತಗೊಂಡಿದ್ವಿ. ಹಾಗಾಗಿ ಡಿ ಎಷ್ಟು ಬಂತು, 1.6 ಮೀಟರ್ ಬಂತು. ಹಾಗಾದ್ರೆ ಇಲ್ಲಿ ಯಾವ ನಿರ್ಧಾರಕ ಗುಣ, ಕೋನ ನಿರ್ಧಾರಕ ಗುಣವನ್ನು ಬಳಸ್ಕೊಂಡು ಎರಡು ತ್ರಿಭುಜಗಳು ಸಮರೂಪ ಅಂತ ಹೇಳಿ, ಸಮರೂಪವಾಗಿದ್ದ ಮೇಲೆ ಅವುಗಳ ಅನುರೂಪ ಭಾವಗಳು ಸಮಾನುಪಾತದಲ್ಲಿ ಇರ್ತವೆ ಅಂತ ಹೇಳಿ ಈ ರೀತಿ ಲೆಕ್ಕವನ್ನು ನಾವು ಬಿಡಿಸಿದ್ವಿ. ಸೊ ಇದು
ಕೂಡ ಎಕ್ಸಾಮಲ್ಲಿ ಬಂದಿರುವಂಥ ಲೆಕ್ಕ ಮಕ್ಕಳು ಈ ಥರ ಎಕ್ಸಾಮಲ್ಲಿ ಕೇಳ್ತಾರೆ. ಮುಂದಿನ ಇನ್ನೊಂದೆರಡು ಲೆಕ್ಕವನ್ನು ನೋಡೋಣ. ಇಲ್ಲಿ ಚಿತ್ರ ಕೊಟ್ಟಿದ್ದಾರೆ. ಎರಡು ಸಮಾಂತರ ರೇಖೆ ಇದೆ. ಎರಡು ಸಮಾಂತರ ರೇಖೆಯನ್ನ ಎರಡು ರೇಖೆ ಒಂದಕ್ಕೊಂದು ಛೇದಿಸಿ, ಸಮಾಂತರ ರೇಖೆಯ ನಡುವೆ ಎರಡು ಛೇದಕ ರೇಖೆ ಇದೆ, BD ಮತ್ತು AC. ಇವೆರಡು ಪರಸ್ಪರ ಛೇದಿಸಿದೆ, O ಬಿಂದುವಿನಲ್ಲಿ ಛೇದಿಸಿದೆ. ಇದು 70 ಡಿಗ್ರಿ ಇದೆ, ಇದು 125 ಡಿಗ್ರಿ ಇದೆ. ಈ ಚಿತ್ರವನ್ನು ಕೊಟ್ಟಿದ್ದಾರೆ. ಇಲ್ಲಿ ಏನು ಪ್ರಶ್ನೆ ಕೇಳಿದರೆ ನೋಡೋಣ. ಚಿತ್ರದಲ್ಲಿ ಅವರೇ ಹೇಳಿದರೆ ತ್ರಿಭುಜ OBA ಸಮರೂಪ ತ್ರಿಭುಜ ODC ಅಂತ ಹೇಳಿದರೆ, ಕೋನ BOC ಇಸ್ ಈಕ್ವಲ್ ಟು 125 ಡಿಗ್ರಿ, ಕೋನ CDO ಇಸ್ ಈಕ್ವಲ್ ಟು 75 ಡಿಗ್ರಿ. ಆದರೆ ಕೋನ DOC ಕಂಡುಹಿಡಿಯಿರಿ, ಕೋನ DCO ಕಂಡುಹಿಡಿಯಿರಿ ಮತ್ತು ಕೋನ OAB ಕಂಡುಹಿಡಿಯಿರಿ ಅಂತ ಹೇಳಿ ಪ್ರಶ್ನೆಯನ್ನ ಕೇಳಿದ್ದಾರೆ. ನೋಡಿ, ಚಿತ್ರದಲ್ಲಿ OBA ತ್ರಿಭುಜ, ODC ನೋಡಿದ್ರೆ OBA ತರ ಹೇಳ್ಬೋದು, OAB ತರ ಹೇಳ್ಬೋದು, ABO ಅಂತ ನಾವು ಹೇಳ್ಬೋದು. ತ್ರಿಭುಜ DOC, OCD, ODC ಆ ಥರ ಹೇಳ್ಬೋದು. ಈ ತ್ರಿಭುಜವು ಈ ತ್ರಿಭುಜಕ್ಕೆ ಸಮರೂಪವಾಗಿದೆ ಅಂತ ಹೇಳಿದ್ರೆ, ಸಮರೂಪವಾಗಿದ್ಮೇಲೆ ಅನುರೂಪ ಭಾವಗಳು ಸಮಾನುಪಾತ ಅಂತ ನಮಗೆ ಗೊತ್ತು. ಆದರೆ ಯಾವುದೇ ಭಾವವನ್ನು ಕಂಡುಹಿಡಿಯಕ್ಕೆ ಇಲ್ಲ. ಸಮರೂಪ ಆದಮೇಲೆ ಅವುಗಳ ಅನುರೂಪ ಕೋನನು ಸಮಾನದು ಗೊತ್ತಿರಬೇಕು. ಸಮರೂಪ ತ್ರಿಭುಜ ಆದಮೇಲೆ ಅನುರೂಪ ಭಾವಗಳು ಸಮಾನುಪಾತ ಮತ್ತು ಅನುರೂಪ ಕೋನಗಳು ಸಮ. ಇಲ್ಲಿ ಯಾವ ಕೋನಗಳನ್ನು ಕೊಟ್ಟಿದ್ದಾರೆ? ಈ ತ್ರಿಭುಜದಲ್ಲಿ D ಕೋನ ಕೊಟ್ಟಿದ್ದಾರೆ, ಈ ತ್ರಿಭುಜದಲ್ಲಿ ಯಾವುದೇ ಕೋನ ಕೊಟ್ಟಿಲ್ಲ. ಆದರೆ ಇಲ್ಲಿ COB ಕೊಟ್ಟಿದ್ದಾರೆ. ಈಗ ನಾವು ಏನೇನು ಕಂಡುಹಿಡಿಯಬೇಕು? DOC ಈ ಕೋನವನ್ನು ಕಂಡುಹಿಡಿಯಬೇಕು, DCO ಈ ಕೋನವನ್ನು ಕಂಡುಹಿಡಿಯಬೇಕು ಮತ್ತು OAB ಈ ಕೋನವನ್ನು ಕಂಡುಹಿಡಿಯಬೇಕು. ನೋಡಿ ಯಾವ ರೀತಿ ಕಂಡುಹಿಡಿಯೋಣ ನೋಡಿ. AC ಅನ್ನೋದು ಒಂದು ಛೇದಕ ಅಥವಾ ಒಂದು ರೇಖೆ, ಸರಳ ರೇಖೆ. ಆ ಸರಳ ರೇಖೆಯನ್ನ ಈ OB ಅನ್ನೋ ಒಂದು ರೇಖೆ ಏನಾಗುತ್ತೆ, ಲಂಬವಾಗಿ ಅರ್ಧಿಸಿದೆ ಅದು ಒಂದು ರೇಖೆ ಇದೆ. ಒಂದು ರೇಖೆ ಏನಾಗುತ್ತೆ, ಕತ್ತರಿಸಿದೆ AC-ಯನ್ನ. ಹಾಗಾದ್ರೆ ಇಲ್ಲಿ ಉಂಟಾಗುವ ಎರಡು ಕೋನಗಳ ಮೊತ್ತ ಎಷ್ಟು ಮಕ್ಕಳ? 180. ಇದನ್ನ ಸಂಯುಗ್ಮ, ಸರಳ ಯುಗ್ಮ ಅಂತ ಹೇಳಿ ಕರಿತೀವಿ. ಒಂದು ಸರಳ ರೇಖೆಯ ಕೋನ ಎಷ್ಟಿರುತ್ತೆ? 180. ಆ ಸರಳ ರೇಖೆಯನ್ನು ಒಂದು ರೇಖೆ ಬಂದು ಅದನ್ನು ಛೇದಿಸಿದಾಗ, ಅದರ ಮೇಲೆ ಕಿರಣ ಅಥವಾ ನಿಂತಾಗ, ಒಂದು ರೇಖೆ ಬಂದು ನಿಂತಾಗ ಆ ಸರಳ ಕೋನ ಇರೋದು ಎಷ್ಟಾಗುತ್ತೆ? 2 ಡಿಗ್ರಿ ಆಗಿ 2 ಕೋನ ಆಗುತ್ತೆ. ಆ 2 ಕೋನಗಳ ಮೊತ್ತ ಎಷ್ಟಿರುತ್ತೆ? 180. ಹಾಗಾದ್ರೆ ಕೋನ AOB ಪ್ಲಸ್ ಕೋನ COB ಇಸ್ ಈಕ್ವಲ್ ಟು ಅಥವಾ BOC ಅಥವಾ COB ಹಿಂಗ ಬರ್ಬೋದು. BOC COB ಇವೆರಡು ಮೊತ್ತ ಎಷ್ಟು? 180 ಡಿಗ್ರಿ. ರೀಸನ್ ಇದು ಸರಳ ಯುಗ್ಮ. AC ಒಂದು ರೇಖೆಯಂತೆ ಇನ್ನೊಂದು ರೇಖೆ ಬಂದಾಗ ಸರಳ ರೇಖೆಯನ್ನು 2 ಕೋನ ಮಾಡುತ್ತೆ. ಇಲ್ಲಿ ಉಂಟಾಗುವ ಕೋನಗಳ ಮೊತ್ತ 180. ಕೋನ AOB ಗೊತ್ತಿಲ್ಲ. ಕೋನ BOC ಕೊಟ್ಟಿದ್ದಾರೆ ಎಷ್ಟು ಡಿಗ್ರಿ? 125 ಡಿಗ್ರಿ ಇಸ್ ಈಕ್ವಲ್ ಟು 180. ಕೋನ AOB ಕಂಡುಹಿಡಿಯಬೇಕಾದ್ರೆ ಇಟ್ಕೋಣ. ಪ್ಲಸ್ 125 ಕಡೆ ಹೋದ್ರೆ ಮೈನಸ್ 125. 180 ಕಳೆದ್ರೆ ಎಷ್ಟಾಗುತ್ತೆ? 55. ಎಷ್ಟು ಡಿಗ್ರಿ ಆಗುತ್ತೆ? 55 ಡಿಗ್ರಿ ಆಗುತ್ತೆ. ಹಾಗಾದ್ರೆ ಕೋನ AOBಯ ಬೆಲೆ ಸಿಕ್ತು 55 ಡಿಗ್ರಿ. AOB ಸಿಕ್ತು. ನಮ್ಗೆ ಅವ್ರಿಗೆ ಕೇಳಿಲ್ಲ, ಅದನ್ನು ನಾವು ಇದನ್ನು ಕಂಡುಹಿಡಿದ್ವಿ. ಇದೆಷ್ಟು ಡಿಗ್ರಿ? 55 ಡಿಗ್ರಿ. ನೋಡಿ, AOB ತ್ರಿಭುಜದಲ್ಲಿ AOB ಕೋನ 55 ಇದ್ಮೇಲೆ DOCನೂ ಕೂಡ 55 ಇರುತ್ತೆ. ಯಾಕೆಂದ್ರೆ ಶೃಂಗಾಭಿಮುಖ ಕೋನ. ಕೋನ AOB ಯಾವುದಕ್ಕೆ ಸಮ ಇದೆ? ಕೋನ DOCಗೆ ಸಮ ಇದೆ. ಯಾಕೆ ಅಂದರೆ ಏನು? ಶೃಂಗಾಭಿಮುಖ ಕೋನ, ಶೃಂಗಕ್ಕೆ ವಿರುದ್ಧವಾದ ಕೋನಗಳು, ಶೃಂಗಾಭಿಮುಖ ಕೋನ. ಇದು 55. ಈ ಕೋನಕ್ಕೆ ಅಭಿಮುಖವಾಗಿತ್ತು. ಹಾಗೆ DOCನೂ 55. ಒಂದು ಕೋನ ಸಿಕ್ತು. DOC ಎಷ್ಟು? 55. ತ್ರಿಭುಜ DOCಯಲ್ಲಿ
ನೋಡಿ, ತ್ರಿಭುಜ DOCಯಲ್ಲಿ 3 ಒಳಕೋನಗಳ ಮೊತ್ತ ಎಷ್ಟು? ಕೋನ ಡಿ, ಕೋನ ಯಾವುದು? ಕೋನ ODC ಪ್ಲಸ್ ಕೋನ DCO ಪ್ಲಸ್ DOC. 3 ಒಳಕೋನಗಳ ಮೊತ್ತ ಎಷ್ಟು? 180. ODC ಕೊಟ್ಟಿದ್ದಾರೆ. ODC ಎಷ್ಟು? 75 ಡಿಗ್ರಿ. DCO ಗೊತ್ತಿಲ್ಲ. ಪ್ಲಸ್ DOC ಕಂಡಿದ್ವಿ ಎಷ್ಟು? 55 ಈಸ್ ಈಕ್ವಲ್ ಟು 180. ಇವೆರಡು ಕೋನಗಳನ್ನು ಕೂಡಿಸೋಣ. 75 ಪ್ಲಸ್ 55 ಎಷ್ಟಾಗುತ್ತೆ? 130 ಆಗುತ್ತೆ. ಕೋನ DCO ಇಸ್ ಈಕ್ವಲ್ ಟು ಪ್ಲಸ್ 130 ಆ ಕಡೆ ಹೋದರೆ ಮೈನಸ್ 130. DCO ಇಸ್ ಈಕ್ವಲ್ ಟು 180 130 ಕಳೆದ ಎಷ್ಟು ಡಿಗ್ರಿ? 50 ಡಿಗ್ರಿ. 50 ಡಿಗ್ರಿ ಆಯಿತು. ಹಾಗಾದರೆ DCO ಎಷ್ಟು? 50 ಡಿಗ್ರಿ. DCO ಇದೆಷ್ಟು? 50 ಡಿಗ್ರಿ. ನೋಡಿ, ಇದು DCO 50 ಇದೆ ಅಂದರೆ ಏನು ಕೂಡ 50 ಇರುತ್ತೆ. ಯಾಕೆಂದರೆ ಪರ್ಯಾಯ ಕೋನ. ಎರಡು ಸರಳ ರೇಖೆಯ ಛೇದಕ ರೇಖೆಯ ಹಿಂಭಾಗ ಮುಂಭಾಗ ಬರುತ್ತದೆ ಕೋನಗಳನ್ನು ಪರ್ಯಾಯ ಕೋನ. ಹಾಗಾಗಿ ಕೋನ DCO ಇಸ್ ಈಕ್ವಲ್ ಟು ಕೋನ OAB ಇಸ್ ಈಕ್ವಲ್ ಟು ಎಷ್ಟು ಡಿಗ್ರಿ? 50 ಡಿಗ್ರಿ. ರೀಸನ್ ಏನು? ಪರ್ಯಾಯ ಕೋನ. ಛೇದಕ ರೇಖೆ ಯಾವುದು? AC ಛೇದಕ ರೇಖೆಯಲ್ಲಿ ಉಂಟಾಗಿರುವ ಪರ್ಯಾಯ ಕೋನ. ಪರ್ಯಾಯ ಕೋನ. ಪರ್ಯಾಯ ಕೋನಗಳು ಎಲ್ಲಿ ಉಂಟಾಗ್ತವೆ ಮಕ್ಕಳು? ಎರಡು ಸಮಾಂತರ ರೇಖೆಯನ್ನ ಎರಡು ರೇಖೆ ಛೇದಕ ರೇಖೆ ಛೇದಿಸಿದಾಗ ಆ ಛೇದಕ ರೇಖೆಯ ಮುಂಭಾಗ ಹಿಂಭಾಗ ಅಥವಾ ಹಿಂಭಾಗ ಮುಂಭಾಗ ಈ ಥರ ಹಿಂದೆ ಮುಂದೆ ಉಂಟಾಗುವ ಕೋನಗಳು ಪರ್ಯಾಯ. ಇದು 50 ಇದ್ರೆ ಇದು 70 ಇದ್ರೆ ಇದು 70. ಇದು ಕೂಡ ಇನ್ನು ಪರ್ಯಾಯ. ನೋಡಿ, ಈ ತ್ರಿಭುಜದಲ್ಲಿ ಹಾಗಾದ್ರೆ ಅನುರೂಪ ಕೋನ ಯಾವುದು? C ಗೆ ಅನುರೂಪ ಕೋನ A, O ಗೆ ಅನುರೂಪ ಕೋನ O ನೇ ಆಗುತ್ತೆ, D ಗೆ ಅನುರೂಪ ಕೋನ B ಆಗುತ್ತೆ. ಹಾಗಾಗಿ ಎರಡು ತ್ರಿಭುಜಗಳು ಸಮರೂಪ ಅನ್ನೋದು ಕೂಡ ನಮಗೆ ಇಲ್ಲಿ ಕನ್ಫರ್ಮ್ ಆಯಿತು, ಪ್ರೂವ್ ಆಯಿತು. ಅನುರೂಪ ಕೋನಗಳು ಸಮ ಆಗಿರೋದ್ರಿಂದ, ಸಮರೂಪ ಅಂತ ಹೇಳೋದ್ರಿಂದ ಅನುರೂಪ ಕೋನಗಳು ಸಮನಾಗಿದೆ. ಸೊ ಈ ರೀತಿ ಲೆಕ್ಕವನ್ನು ನಾವು ಬಿಡಿಸ್ಬೋದು. ಸೊ ಸಮರೂಪದ ಆಧಾರದ ಮೇಲೆ ಮತ್ತು ಶೃಂಗಾಭಿಮುಖ ಕೋನ, ಪರ್ಯಾಯ ಕೋನ ಗೊತ್ತಿರೋದ್ರಿಂದ ನೀವು ಸಮಾಂತರ ರೇಖೆ ಛೇದಕ ರೇಖೆ ಹಿಂಭಾಗ ಮುಂಭಾಗ ಬರುವ ಪರ್ಯಾಯ ಕೋನ ಅಂತೇಳಿ ನಾವು ಪ್ರೂವ್ ಮಾಡಿದ್ವಿ. ನೋಡಿ, ಎರಡು ವಿಧಾನದಲ್ಲೂ ಪ್ರೂವ್ ಮಾಡ್ಬೋದು. ಸಮರೂಪ ತ್ರಿಭುಜ ಆಗಿರೋದ್ರಿಂದ ಅನುರೂಪ ಕೋನಗಳು ಸಮ ಅಂತ ಪ್ರೂವ್ ಮಾಡ್ಬೋದು. ಅನುರೂಪ ಕೋನಗಳು ಯಾವುದಂತ ಗೊತ್ತಿಲ್ಲ ಅಂದಾಗ ಈಗ ಒಂದು ಶೃಂಗಾಭಿಮುಖ ಕೋನ ಅಂತೇಳಿ ಕಾರಣ ಕೊಟ್ಟು, ಇನ್ನೊಂದು ಪರ್ಯಾಯ ಕೋನ ಅಂತೇಳಿ ಕಾರಣ ಕೊಟ್ಟು ನಾವು ಆ ಎರಡು ಕೋನಗಳು ಸಮ ಅಂತೇಳಿ ನಿರ್ಧರಿಸ್ತೀವಿ. ಈ ರೀತಿ ಲೆಕ್ಕವನ್ನು ಮಾಡಬೇಕು. ಈಗ ಮುಂದಿನ ಲೆಕ್ಕ ನೋಡೋಣ. ನಾನು ಹೇಳಿಕೆ ಲೆಕ್ಕ ತಗೋತಾ ಇದ್ದೀನಿ. 6 ಮೀಟರ್ ಎತ್ತರದ ನೇರವಾದ ಕಂಬವು ನೆಲದ ಮೇಲೆ 4 ಮೀಟರ್ ಉದ್ದದ ನೆರಳನ್ನು ಉಂಟು ಮಾಡುತ್ತದೆ. ಅದೇ ಸಮಯದಲ್ಲಿ ಒಂದು ಕಟ್ಟಡವು 28 ಮೀಟರ್ ಉದ್ದದ ನೆರಳನ್ನು ಉಂಟು ಮಾಡುತ್ತದೆ. ಹಾಗಾದರೆ ಆ ಕಟ್ಟಡದ ಎತ್ತರವೇನು? ಆ ಕಟ್ಟಡದ ಎತ್ತರವೇನು ಅಂತ ಹೇಳಿ ಪ್ರಶ್ನೆ. ಪ್ರಶ್ನೆ ಪ್ರಕಾರ ಒಂದು ಚಿತ್ರ ಹಾಕೋಣ, ಅವಾಗ ಸುಲಭ ಆಗುತ್ತೆ. 6 ಮೀಟರ್ ಎತ್ತರದ ನೇರವಾದ ಕಂಬ, ಒಂದು ಕಂಬ ಹಾಕೋಣ. ಕಂಬ ಚಿತ್ರನ ಹಾಕಬೇಕು ಅಂತೇನಿಲ್ಲ, ಒಂದು ಸ್ಟ್ರೈಟ್ ಲೈನ್ ಬರೋದು ಅದು ಒಂದು ಕಂಬ ಆಗಿರಲಿ, ಅದರ ಉದ್ದ 6 ಮೀಟರ್ ಆಗಿರಲಿ ಅಂತ ನಾವು ಬರೆಯೋಣ.
ನೆಲದೊಂದಿಗೆ ನೆಲ ಇದೆ, ನೆಲದ ಮೇಲೆ 4 ಮೀಟರ್ ಉದ್ದದ ನೆರಳನ್ನು ಉಂಟು ಮಾಡುತ್ತದೆ. ಇದರ ಉದ್ದ 4, ಇದರ ನೆರಳು ಎಷ್ಟಿದೆ? 4 ಮೀಟರ್ ಉದ್ದ ಇದೆ. ಅದೇ ಸಮಯದಲ್ಲಿ ಒಂದು ಕಟ್ಟಡ ಇದೆ, ಇಲ್ಲೊಂದು ಕಟ್ಟಡ ಇದೆ ಸಿಡಿ ಅಂತ, ಅದು ಕೂಡ ನೆರಳನ್ನು ಉಂಟು ಮಾಡುತ್ತೆ. ಅದೆಷ್ಟಿದೆ? 28 ಮೀಟರ್ ಉದ್ದ ಇದೆ ಇದರ. ಹಾಗಾದರೆ ಈ ಕಟ್ಟಡದ ಎತ್ತರ ಜಾಸ್ತಿ ಆಯಿತು, ಇದು ಉದ್ದ ಕಡಿಮೆ ಮಾಡಿ. 28 ಮೀಟರ್ ಉದ್ದ ಇದೆ. 6 ಮೀಟರ್ ಎತ್ತರದ ನೇರವಾದ ಕಂಬವು ನೆಲದ ಮೇಲೆ 4 ಮೀಟರ್ ಉದ್ದದ ನೆರಳನ್ನು ಉಂಟು ಮಾಡುತ್ತದೆ. ಅದೇ ಸಮಯದಲ್ಲಿ ಒಂದು ಕಟ್ಟಡವು 28 ಮೀಟರ್ ಉದ್ದದ ನೆರಳನ್ನು ಉಂಟು ಮಾಡುತ್ತದೆ. ಹಾಗಾದರೆ ಆ ಕಟ್ಟಡದ ಎತ್ತರ ಇರುತ್ತೆ, ಕಟ್ಟಡ ಎತ್ತರ ಜಾಸ್ತಿ ಉದ್ದ ಇರುತ್ತೆ. ಯಾಕೆಂದರೆ ಅದು 28 ಮೀಟರ್ ಉದ್ದ ಮಾಡೋದ್ರಿಂದ ಕಟ್ಟಡವನ್ನು ಎ ಬಿ ಅಂತ ಕಂಡುಹಿಡಿಯಬೇಕಾಗಿರೋದನ್ನ ಏನು ಎಕ್ಸ್ ಕಂಬ, ಅದರ ನೆರಳಿನ ಉದ್ದ ಗೊತ್ತಿಲ್ಲ, 28 ಮೀಟರ್ ಅಂತ ಹೇಳಿದರೆ ಒಂದು ಕಂಬ ಇದೆ ಸಿ ಡಿ ತಗೊಂಡ, ಅದರ ಉದ್ದ ಎತ್ತರ ಎಷ್ಟು? 6 ಮೀಟರ್. ಅದರ ನೆರಳಿನ ಉದ್ದ ಎಷ್ಟು? 4 ಮೀಟರ್ ಇದೆ. ಟೋಟಲ್ ಇದರ ಉದ್ದ ಎಷ್ಟು? 28 ಮೀಟರ್ ಇದೆ. ABCD ಅಂತ ತಗೊಂಡು ಪರಿಹಾರ ನೋಡೋಣ. ಇಲ್ಲಿ ಕಟ್ಟಡನೇ ಕಂಬಕ್ಕಿಂತ ಎತ್ತರ ಇರೋದ್ರಿಂದ, ಯಾಕೆಂದರೆ ಗೊತ್ತಾಗ್ತದೆ ನೆರಳಿನ ಉದ್ದ ಕಂಬದ ನೆರಳಿನ ಉದ್ದಕ್ಕಿಂತ ಕಟ್ಟಡದ ನೆರಳಿನ ಉದ್ದ ದೊಡ್ಡದಾಗಿದೆ ಅಂದರೆ ಕಟ್ಟಡವೇ ಎತ್ತರ ಜಾಸ್ತಿ. ಹಾಗೆ ಕಟ್ಟಡದ ಎತ್ತರ AB X ಮೀಟರ್, ಉಳಿದವೆಲ್ಲ X ಮೀಟರ್ ಇರೋದ್ರಿಂದ ನೆರಳಿನ ಉದ್ದ X ಮೀಟರ್ ಇರೋದ್ರಿಂದ ಎತ್ತರ ಕೂಡ X ಮೀಟರ್ ಆಗಬಹುದು. ಕಟ್ಟಡದ ನೆರಳಿನ ಉದ್ದ ಕೊಟ್ಟಿದ್ದಾರೆ, ಅದನ್ನ ನಾನು BE ಅಂತ ತಗೊಂಡಿದ್ದೀನಿ. ಎಷ್ಟು? 28 ಮೀಟರ್. ಕಂಬ ಇದೆ, ಕಂಬದ ಎತ್ತರ ಏನು? DC ಎಷ್ಟು ಉದ್ದ ಇದೆ? 6 ಮೀಟರ್. 6 ಮೀಟರ್ ಇದೆ. ಕಂಬದ ನೆರಳಿನ ಉದ್ದ ಎಷ್ಟಿದೆ? 4 ಮೀಟರ್ ಇದೆ. 4 ಮೀಟರ್ ಇದೆ. ಹಾಗಾದರೆ ಏನಂತ ಹೇಳಿದ್ರೆ ಕಟ್ಟಡದ ಎತ್ತರವನ್ನು ಕಂಡುಹಿಡಿಯಿರಿ ಅಂತ ಕೇಳಿ. ನೋಡಿ, ತ್ರಿಭುಜ ದತ್ತ ತ್ರಿಭುಜ ABE ಮತ್ತು ಉಂಟಾದ ತ್ರಿಭುಜ DEC, ಈ ಎರಡು ತ್ರಿಭುಜವನ್ನು ತಗೊಂಡಾಗ ಈ ತ್ರಿಭುಜದ ಈ ಕೋನ 90 ಡಿಗ್ರಿ, ಈ ತ್ರಿಭುಜದ ಈ ಕೋನ 90 ಡಿಗ್ರಿ, ಹಾಗಾಗಿ ಅನುರೂಪ ಕೋನ. ಈ ಎನ್ನುವುದು ಉಭಯ ಸಾಮಾನ್ಯ ಕೋನ ಆಗಿರೋದ್ರಿಂದ ನೋಡಿ ಯಾವ ತ್ರಿಭುಜ ತಗೊಂಡಾಗ ನಾವು ಇಲ್ಲಿ ತಗೋತೀವಿ. ತ್ರಿಭುಜ ABE ಮತ್ತು ತ್ರಿಭುಜ CDEಗಳಲ್ಲಿ ಯಾವ ಕೋನ ಸಮ? ಕೋನ ABE ಇಸ್ ಈಕ್ವಲ್ ಟು ಕೋನ CDE ಎಷ್ಟು ಡಿಗ್ರಿ? 90 ಡಿಗ್ರಿ. ಮತ್ತು ಕೋನ E ಅನ್ನೋದು ಎರಡು ತ್ರಿಭುಜಕ್ಕೂ ಉಭಯ ಸಾಮಾನ್ಯ. ಹಾಗಾದ್ರೆ ಎರಡು ತ್ರಿಭುಜದಲ್ಲಿ ಎರಡು ಅನುರೂಪ ಕೋನಗಳು ಸಮ ಇದೆ ಅಂದರೆ ಆ ಎರಡು ತ್ರಿಭುಜಗಳು ಸಮರೂಪ ತ್ರಿಭುಜ. ತ್ರಿಭುಜ ABC ತ್ರಿಭುಜ ಸಮರೂಪ ತ್ರಿಭುಜ CDE. ಕೋನ ನಿರ್ಧಾರಕ ಗುಣ ಪ್ರಕಾರ ಒಂದು ತ್ರಿಭುಜದ ಎರಡು ಅನುರೂಪ ಕೋನಗಳು ಇನ್ನೊಂದು ತ್ರಿಭುಜದ ಎರಡು ಕೋನಗಳಿಗೆ ಸಮನಾಗಿದ್ದರೆ ಆ ಎರಡು ತ್ರಿಭುಜಗಳು ಸಮರೂಪ ಅಂದರೆ ಅನುರೂಪ ಭಾವಗಳು ಸಮಾನುಪಾತ. therefore ತ್ರಿಭುಜ AB divided by ತ್ರಿಭುಜ CD is equal to ತ್ರಿಭುಜ BE divided by ತ್ರಿಭುಜ DE. ಯಾಕೆಂದರೆ ಸಮರೂಪ ತ್ರಿಭುಜ ಅಂದರೆ ಅನುರೂಪ ಭಾವಗಳು ಏನಾಗಿದ್ದಾವೆ? ಸಮಾನುಪಾತದಲ್ಲಿವೆ. ಏಕೆಂದರೆ ಸಮರೂಪ ತ್ರಿಭುಜ ಅಂದರೆ ಅನುರೂಪ ಭಾವಗಳು ಸಮಾನುಪಾತ. ಈಗ ಇದರ ಬೆಲೆಯನ್ನು ಹಾಕೋಣ. AB ಅಂದರೆ ಎಷ್ಟಿದೆ? AB ಅಂದರೆ X ಇದೆ,
ಸಿ ಡಿ ಅಂದರೆ ಎಷ್ಟಿದೆ? ಸಿ ಡಿ ಅಂದರೆ 6 ಇದೆ. ಬಿ ಇ ಅಂದರೆ ಎಷ್ಟಿದೆ? ಬಿ ಇ ಅಂದರೆ ನಾವೇನು ಹಾಕೋಬೇಕು? ಬಿ ಇ ಅಂದರೆ ಬಿ ಡಿ, ಬಿ ಡಿ, ಬಿ ಇ ಅಲ್ವಾ? ಬಿ ಇ ಅಂದರೆ 28 ಮೀಟರ್ ಕೊಟ್ಟಿದ್ದಾರಲ್ಲ, 28 ಡಿವೈಡ್ ಬೈ ಡಿ ಇ ಅಂದರೆ ಎಷ್ಟಿದೆ? 4. ನೋಡಿ, ಕಂಡಿಬೇಕಾದ್ರೆ ಎಕ್ಸ್ ಅನ್ನು ಅಲ್ಲೇ ಬಿಡೋಣ. ಡಿವೈಡ್ ಬೈ 6 ಓರೆ ಗುಣಾಕಾರ ಮಾಡಿದ್ರೆ ಏನಾಗುತ್ತೆ? ಅಂಶಕ್ಕೆ ಹೋಗಿ ಇಂಟು 6 ಆಗುತ್ತೆ. ಡಿವೈಡ್ ಬೈ 4, 4 1 4, 4 7 28. ಎಕ್ಸ್ ಇಸ್ ಈಕ್ವಲ್ ಟು 7 7 ಎಷ್ಟು? 42 ಮೀಟರ್. ಹಾಗಾದರೆ ಕೇಳಿದ್ರಲ್ವಾ ಕಟ್ಟಡದ ಎತ್ತರವೇನು ಅಂತ ಕೇಳಿದ್ರು. ಕಟ್ಟಡದ ಎತ್ತರ 48 ಮೀಟರ್. ನೋಡಿ, ಈ ರೀತಿ ಈ ಲೆಕ್ಕವನ್ನು ನಾವು ಬಿಡಿಸ್ಬೇಕು. ವೆರಿ ಈಸಿನೇ. ನಾವು ಕೋನ ನಿರ್ಧಾರಕ ಗುಣವನ್ನು ಬಳಸ್ಕೊಂಡು ನಾವು ಎರಡು ತ್ರಿಭುಜಗಳು ಸಮರೂಪ ಅಂತ ಹೇಳಿ, ಸಮರೂಪ ಆಗಿದ್ಮೇಲೆ ಅನುರೂಪ ಭಾಗಗಳು ಸಮಾನುಪಾತವಿರ್ತವೆ ಅಂತ ಹೇಳಿ ಈ ರೀತಿ ಲೆಕ್ಕವನ್ನು ಬಿಡಿಸಿದ್ದೀವಿ. ಎಕ್ಸಾಮಲ್ಲಿ ಈ ರೀತಿ ಲೆಕ್ಕಗಳನ್ನ ಕೇಳ್ತಾರೆ. ಸೊ ಇಂಪಾರ್ಟೆಂಟ್ ಇದು. ಇಲ್ಲಿಗೆ ಈ ಪ್ರಮಾಣದ ಮೇಲೆ ಎಲ್ಲ ಲೆಕ್ಕನ ನಾವು ಬಿಡಿಸಿದ್ದೀವಿ. ಮುಂದಿನ ತರಗತಿಯಲ್ಲಿ ನಾವು ಮುಂದಿನ ಒಂದು ಏನು ಸಮರೂಪ ತ್ರಿಭುಜದ ವಿಸ್ತೀರ್ಣಗಳು ಎಂಬ ಒಂದು ಪ್ರಮೇಯವನ್ನು ಸಾಧಿಸೋಣ. ಧನ್ಯವಾದಗಳು. ಸಾರಿ, ಇದರ ಒಂದು ಗೃಹಪಾಠಕ್ಕೆ ತಗೊಳ್ಳಿ. ಒಂದು ಗೃಹಪಾಠಕ್ಕೆ ಮತ್ತೆ ಗೃಹಪಾಠಕ್ಕೆ ಒಂದು ಲೆಕ್ಕವನ್ನು ಕೊಡ್ತೇನೆ. ಒಂದು ಲೆಕ್ಕವನ್ನು ತಗೊಳ್ಳಿ ಗೃಹಪಾಠ. ಚಿತ್ರದಲ್ಲಿ ಎ ಬಿ ಸಿ ಮತ್ತು ಪಿ ಕ್ಯೂ ಆರ್ ನಲ್ಲಿ ಇದು 40 ಡಿಗ್ರಿ, ಆರ್ 40 ಡಿಗ್ರಿ, ಇದು 80 ಡಿಗ್ರಿ, ಇದು 60 ಡಿಗ್ರಿ ಇದೆ. ಇದು 60 ಡಿಗ್ರಿ, ಇದು 80 ಡಿಗ್ರಿ, ಇದು 40 ಡಿಗ್ರಿ. ಇದು ಮೊದಲನೇ ಚಿತ್ರ. ಎರಡನೇ ಚಿತ್ರದಲ್ಲಿ ಎ ಬಿ ಸಿ ಇಲ್ಲಿ ಭಾವಗಳು ಕೊಟ್ಟಿದ್ದಾರೆ 2 3 2.5. ಇನ್ನೊಂದು ತ್ರಿಭುಜ ಪಿ ಕ್ಯೂ ಆರ್ನಲ್ಲಿ 4 6 5. ಇದರಲ್ಲಿ ಈ ಕೆಳಗಿನ ಚಿತ್ರದಲ್ಲಿ ಯಾವ ತ್ರಿಭುಜಗಳು ಸಮರೂಪ ತ್ರಿಭುಜಗಳಾಗಿವೆ ಎಂಬುದನ್ನು ತಿಳಿಸಿ. ಪ್ರಶ್ನೆ: ಕೊಟ್ಟಿರುವ ಚಿತ್ರದಲ್ಲಿ ಯಾವ ತ್ರಿಭುಜದ ಜೋಡಿಗಳು ಸಮರೂಪವಾಗಿವೆ ಎಂದು ಕಾರಣ ಸಮೇತ ತಿಳಿಸಿ. ಯಾವುದ ನಿರ್ಧಾರಗಳ ಮೇಲೆ ಸಮರೂಪತೆ ಹೊಂದಿದೆ ಅಂತ ತಿಳಿಸ್ಬೇಕು ಮಕ್ಕಳು. ಇಂದಿಗೆ ಈ ಒಂದು ಕೋನ ನಿರ್ಧಾರಕ ಗುಣ ಮತ್ತು ಭಾವ ನಿರ್ಧಾರಕ ಗುಣ, ಭಾವಕೋನ ನಿರ್ಧಾರಕ ಗುಣಗಳನ್ನು ನಾವು ಬಿಡಿಸಿದ್ದೀವಿ. ಮುಂದಿನ ತರಗತಿಯಲ್ಲಿ ಮುಂದಿನ ಒಂದು ಪ್ರಮೇಯವನ್ನು ಸಾಧಿಸೋಣ. ಧನ್ಯವಾದ.